ನಮಸ್ತೆ ವೀಕ್ಷಕರೇ, ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂತಹದ್ದು ಪಪ್ಪಾಯಿ ಬಗ್ಗೆ. ಇದರಲ್ಲಿ ಇರುವ ವಿಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ದೃಷ್ಟಿಯನ್ನು ಹೆಚ್ಚಿಸುತ್ತೆ. ಹಾಗೆ ಚರ್ಮದ ಆರೋಗ್ಯಕ್ಕೂ ಕೂಡ ಇದು ತುಂಬ ಒಳ್ಳೆಯದು. ಇದನ್ನು ಸೇವಿಸೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಮಲಬದ್ಧತೆಯನ್ನು ಕೂಡ ನಿವಾರಿಸುತ್ತೆ, ಹಾಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಹಾಗೆ ಇದನ್ನು ಡಯೆಟ್ನಲ್ಲಿ ತುಂಬ ಜನ ಬಳಸ್ತಾರೆ. ಇದರ ಕಾಯಿ, ಹಣ್ಣು, ಎಲೆ ಎಲ್ಲವೂ ಕೂಡ ಆರೋಗ್ಯಕರವಾದಂತಹದ್ದು. ಇದರ ಕಾಯಿಯನ್ನು ಪಲ್ಯ, ಸಾಂಬಾರು ಮಾಡೋದಕ್ಕೆ ಕೂಡ ಯೂಸ್ ಮಾಡ್ತಾರೆ. ಹಾಗೆ ಹಲ್ವಾ, ಜ್ಯೂಸ್ ಮಾಡೋದಕ್ಕೆ ಇದರ ಹಣ್ಣನ್ನು ಕೂಡ ಬಳಸ್ತಾರೆ. ಇದರ ಎಲೆಯ ಜ್ಯೂಸನ್ನು ಕೂಡ ಪ್ಲೇಟ್ಲೆಟ್ ಕೌಂಟ್ ಹೆಚ್ಚಾಗಿಸೋದಕ್ಕೆ ಬಳಸ್ತಾರೆ. ಇದರಲ್ಲೂ ತುಂಬ ರೀತಿಯ ಪಪ್ಪಾಯಿ ಇದೆ. ಕೇಸರಿ, ಹಳದಿ, ಕೆಂಪು ತಿರುಳಿನ ಪಪ್ಪಾಯನ್ನು ನಾವು ನೋಡಬಹುದು. ಇದು ದೇಹದ ಕೆಟ್ಟ ಕೊಲೆಸ್ಟ್ರಾಲನ್ನು ತೆಗೆದು ಹಾಕುತ್ತೆ. ಹಾಗೆ ಇದನ್ನು ಹಾರ್ಟನ್ನು ಕೂಡ ತುಂಬ ಚೆನ್ನಾಗಿ ಕಾಪಾಡುತ್ತೆ. ಶುಗರ್ ಇರೋರು ಕೂಡ ಇದನ್ನು ತಿನ್ನಬಹುದು. ಇದು ರಕ್ತ ಸಂಚಾರವನ್ನು ಕೂಡ ಸರಾಗವಾಗಿ ಆಗೋ ಹಾಗೆ ಮಾಡುತ್ತೆ. ಹಾಗಾಗಿ ಮುಟ್ಟಿನ ಸಮಯದಲ್ಲಿ ಬರುವ ನೋವನ್ನು ಇದು ತಡೆಯುತ್ತೆ. ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ಇದು ತುಂಬ ಪ್ರಯೋಜನಕಾರಿಯಾಗಿದೆ ಅಂತ ಹೇಳಬಹುದು. ಸೌಂದರ್ಯಕ್ಕೆ ಕೂಡ ಇದು ತುಂಬ ಒಳ್ಳೆಯದು. ಎಷ್ಟೋ ಬ್ಯೂಟಿ ಪ್ರಾಡಕ್ಟ್ಗಳಲ್ಲಿ ಕೂಡ ಇದನ್ನು ನಾವು ಬಳಸೋದನ್ನು ನೋಡಬಹುದು. ಇದನ್ನು ಫೇಸ್ ಮಾಸ್ಕ್ ಆಗಿ ಕೂಡ ಬಳಸ್ತಾರೆ. ಮುಖಕ್ಕೆ ಮಾತ್ರ ಅಲ್ಲ, ಕೈಕಾಲಿಗೆ ಕೂಡ ಇದನ್ನು ಹಾಕ್ತಾರೆ. ಆರೋಗ್ಯಕ್ಕೆ ಹಾಗೆ ಸೌಂದರ್ಯಕ್ಕೆ ಸೈ ಎನಿಸ್ಕೊಂಡಿರುವ ಈ ಪಪ್ಪಾಯಿಯ ಬಗ್ಗೆ ವಿಡಿಯೋ ಮಾಡಿರೋದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಇದನ್ನು ಹೇಗೆಲ್ಲ ಬಳಸ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.